ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಹೇಳಿಕೆಯ ವಿಚಾರ. ಅಮಿತ್ ಶಾ ಹೇಳಿಕೆಯನ್ನೇ ಅಸ್ತ್ರ ಮಾಡಿಕೊಂಡಿದೆ ಈಗ ಕಾಂಗ್ರೆಸ್ಸಿನ ಪಡೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ಗೆ ಸಿಕ್ಕೇ ಬಿಡ್ತು ಮಹತ್ವದ ಬ್ರಹ್ಮಾಸ್ತ್ರ. ಬಿಜೆಪಿ ವಿರುದ್ಧ ಜೈ ಭೀಮ್ ರಥಯಾತ್ರೆಗೆ ಎಐಸಿಸಿ ಚಿಂತನೆಯನ್ನ ನಡೆಸ್ತಾ ಇದೆ. ಬಿಜೆಪಿಗೆ ಜೈ ಭೀಮ್ ಯಾತ್ರೆ ಮೂಲಕ ಕಾಂಗ್ರೆಸ್ ಕೌಂಟರ್ ಅನ್ನ ಕೊಡ್ಲಿಕ್ಕೆ ಸಿದ್ಧವಾಗ್ತಿದೆ. ಇನ್ನು ಈ ಹಿಂದೆ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಭಾರತ್ ಜೋಡೋ ಯಾತ್ರೆಯನ್ನ ಮಾಡಿತ್ತು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಭಾರತ್ ಜೋಡೋ ಯಾತ್ರೆ ನಡೆದಿತ್ತು. ಭಾರತ್ ಜೋಡೋ ಯಾತ್ರೆಯ ಮೂಲಕ ಕಾಂಗ್ರೆಸ್ಗೆ ರಾಜಕೀಯವಾಗಿ ಮೈಲೇಜ್ ಅನ್ನ ತಂದುಕೊಟ್ಟಿತ್ತು. ಇನ್ನು ರಾಹುಲ್ ಗಾಂಧಿಗೂ ಕೂಡ ವೈಯಕ್ತಿಕವಾಗಿ ಹೆಸರನ್ನ ತಂದುಕೊಟ್ಟಿದ್ದಂತಹ ಯಾತ್ರೆ ಇದು. ಜೈ ಭೀಮ್ ಯಾತ್ರೆಗೆ ಕಾಂಗ್ರೆಸ್ ಈಗ ಹೆಜ್ಜೆಯನ್ನ ಇಡ್ತಾ ಇದೆ. ಪಾದಯಾತ್ರೆಯ ಬದಲಾಗಿ ರಥಯಾತ್ರೆಯನ್ನ ನಡೆಸಲು ಆಲೋಚನೆಯನ್ನ ಮಾಡಿದೆ. ಇನ್ನು ಈ ಹಿಂದೆ ರಾಮಯಾತ್ರೆಯನ್ನ ನಡೆಸಿದ್ರು ಎಲ್.ಕೆ. ಅಡ್ವಾಣಿ ಅವರು. ರಾಮಯಾತ್ರೆಯ ಮೂಲಕ ಬಿಜೆಪಿಗೆ ಬಿಗ್ ಬೂಸ್ಟ್ ಸಿಕ್ಕಿತ್ತು. ಬಿಜೆಪಿಯ ಪರವಾಗಿ ಕ್ರೋಢೀಕರಣವನ್ನಗೊಂಡಿದ್ದ ಹಿಂದೂ ಮತಗಳು ಈಗ ಅಮಿತ್ ಶಾ ಹೇಳಿಕೆಯನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಹೀಗಾಗಿ ಜೈ ಭೀಮ್ ಯಾತ್ರೆಯ ಮೊರೆ ಹೋಗಲು ಕೈ ತಂತ್ರವನ್ನ ನಡೆಸ್ತಾ ಇದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಕೊಟ್ಟಿರುವಂತಹ ಹೇಳಿಕೆಯನ್ನೇ ಈಗ ಕಾಂಗ್ರೆಸ್ ಅಸ್ತ್ರವನ್ನಾಗಿ ಮಾಡ್ಕೊಂಡ್ಬಿಟ್ಟಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ಗೆ ಸಿಕ್ಕೇ ಬಿಡ್ತು ನೋಡಿ, ಒಂದು ಮಹತ್ವದ ಬ್ರಹ್ಮಾಸ್ತ್ರವಾಗುಬಿಟ್ಟಿದೆ. ಅದುವೇ ಅಮಿತ್ ಶಾ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೊಟ್ಟಿರುವಂತಹ ಆ ಒಂದು ಹೇಳಿಕೆ. ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಬಿಜೆಪಿಯ ವಿರುದ್ಧ ರಥಯಾತ್ರೆಗೆ ಎಐಸಿಸಿ ಈಗ ಚಿಂತನೆಯನ್ನ ನಡೆಸ್ತಾ ಇದೆ. ಬಿಜೆಪಿಯ ವಿರುದ್ಧವಾಗಿ ಜೈ ಭೀಮ್ ರಥಯಾತ್ರೆಗೆ ಎಐಸಿಸಿ ಈಗ ಪ್ಲಾನ್ ಅನ್ನ ಮಾಡ್ತಾ ಇದೆ. ಬಿಜೆಪಿಗೆ ಕೌಂಟರ್ ಅನ್ನ ಕೊಡಬೇಕು ಅನ್ನೋದಾಗಿನೇ ರಥಯಾತ್ರೆಯ ಪ್ಲಾನ್ ಮಾಡಿದ್ದಾರೆ. ಇನ್ನು ಇದೇ ಮಾದರಿಯಲ್ಲಿ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಭಾರತ್ ಜೋಡೋ ಯಾತ್ರೆಯನ್ನ ಮಾಡಿತ್ತು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡಿದ್ರು. ಇದು ವೈಯಕ್ತಿಕವಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಒಂದೊಳ್ಳೆ ಮೈಲೇಜ್ ಅನ್ನ ತಂದುಕೊಟ್ಟಂತಹ ಭಾರತ್ ಜೋಡೋ ಯಾತ್ರೆ. ಈಗ ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಮತ್ತೆ ಕೌಂಟರ್ ಅನ್ನ ಕೊಡ್ಲಿಕ್ಕೆ ರಥಯಾತ್ರೆಯ ಕಾನ್ಸೆಪ್ಟ್ ಅನ್ನ ತರ್ತಿದ್ದಾರೆ. ಈ ರಥಯಾತ್ರೆ ಈ ಹಿಂದೆ ಬಿಜೆಪಿಯಲ್ಲಿ ಕೂಡ ನಡೆದಿತ್ತು. ರಾಮಯಾತ್ರೆ ಅನ್ನೋದನ್ನ ಎಲ್.ಕೆ. ಅಡ್ವಾಣಿ ಅವರು ಮಾಡಿದ್ರು. ಈ ರಾಮಯಾತ್ರೆಯ ಮೂಲಕವಾಗಿನೇ ಬಿಜೆಪಿಗೆ ಒಂದೊಳ್ಳೆ ಬೂಸ್ಟ್ ಅನ್ನ ತಂದುಕೊಟ್ಟಿತ್ತು. ಅಂದ್ರೆ ಹಿಂದೂ ಮತಗಳ ಕ್ರೋಢೀಕರಣ ಮಾಡುವಂತ ಪ್ರಕ್ರಿಯೆಯಲ್ಲಿ ದೊಡ್ಡ ಮೈಲೇಜ್ ಆಗ ಬದಲಾವಣೆ ಆಗಿತ್ತು. ಎಲ್.ಕೆ. ಅಡ್ವಾಣಿ ಅವರ ನೇತೃತ್ವದಲ್ಲಿ ರಾಮಯಾತ್ರೆ ಆಗಿತ್ತು. ಈಗ ಅದೇ ಒಂದು ಕಾನ್ಸೆಪ್ಟ್ ನಲ್ಲೇ ಮತ್ತೆ ಭೀಮ ಯಾತ್ರೆಗೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂತಾ ಇದೆ. ಹೀಗಾಗಿ ಜೈ ಭೀಮ್ ಯಾತ್ರೆಯ ಮೊರೆ ಹೋಗಲು ಕೈ ತಂತ್ರವನ್ನ ನಡೆಸ್ತಾ ಇದೆ.